ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ವಿಡಿಯೋ 32% ಷೇರುಗಳು ಕಳೆದ 10 ವರ್ಷಗಳಲ್ಲಿ 15ರಿಂದ 30% ಲಾಭ ಕೊಟ್ಟಿವೆ. ಲೈಫ್ ಇರಲಿ, ಸ್ಟಾಕ್ ಮಾರ್ಕೆಟ್ ಇರಲಿ, ಹಿಸ್ಟ್ರಿ ಆಲ್ವೇಸ್ ರಿಪೀಟ್ಸ್ ಅಂತ ಹೇಳ್ತೀವಿ. ಅಂದರೆ ಹಿಂದಿನ ದಿನಗಳಲ್ಲಿ ಏನಾಗಿತ್ತು ಅದೇ ಥರ ಫ್ಯೂಚರಲ್ಲೂ ಆಗುತ್ತೆ, ಬೇರೆ ಥರ ಕಾಣಿಸ್ಬೋದು. ಆದರೆ ಹಿಸ್ಟ್ರಿ ಗೊತ್ತಿಲ್ಲದವ್ರಿಗೆ ಈ ಥರ ಕಾಣಿಸುತ್ತೆ, ಹಿಸ್ಟ್ರಿ ಗೊತ್ತಿದ್ದವ್ರಿಗೆ ಅನಿಸುತ್ತೆ ಹೌದು ಮುಂಚೆ ಆದಾಗೆ ಆಗ್ತಾ ಇದೆ ಅಂತ. ಈ ವಿಡಿಯೋಲಿ ಒಂದು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತಾ ಇದ್ದೀನಿ, ತುಂಬ ಇಂಪಾರ್ಟು ಎಲ್ಲ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟರ್ಸ್ಗೆ ಹಾಗೂ ಫ್ಯೂಚರ್ಲಿ ಯಾರು ಇನ್ವೆಸ್ಟ್ ಮಾಡ್ತಾರೆ ಅವರಿಗೂ ತುಂಬ ಇಂಪಾರ್ಟೆಂಟು. ಒಂದು ಸ್ಟಡಿ ಮಾಡಿದ್ದಾರೆ, 10 ವರ್ಷದ CAGR 2606 ಸ್ಟಾಕ್ಸ್ದು ಅಟ್ಲೀಸ್ಟು 10 ವರ್ಷದ ಲಿಸ್ಟಿಂಗ್ ಹಿಸ್ಟ್ರಿ ಇದ್ದಿದ್ದ ಕಂಪ್ನಿ. ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಕಂಪ್ನಿ 2013 ಮುಂಚೆ ಲಿಸ್ಟ್ ಆಗಿದ್ದರೆ ಅದಕ್ಕೆ 10 ವರ್ಷ ಲಿಸ್ಟಿಂಗ್ ಹಿಸ್ಟ್ರಿ ಇದೆ. ಆ ಥರ ಎಲ್ಲ ಕಂಪ್ನೀಸು 2013 ಮುಂಚೆ ಲಿಸ್ಟ್ ಆಗಿದ್ದ ಕಂಪ್ನೀಸು ಲಾಸ್ಟ್ 10 ಇಯರ್ಸ್ CAGR ಕ್ಯಾಲ್ಕುಲೇಟ್ ಮಾಡಿದ್ದಾರೆ ಹಾಗೂ ಅದರದ್ದು ಸಮರಿ ಇಲ್ಲಿ ಹಾಕ್ತಾ ಇದ್ದೀನಿ. 10 ಇಯರ್ಸ್ CAGR ಆಫ್ ಸ್ಟಾಕ್ಸು ವಿತ್ 10 ಆರ್ ಮೋರ್ ಇಯರ್ಸ್ ಲಿಸ್ಟಿಂಗ್ ಹಿಸ್ಟ್ರಿ. ನೆಗೆಟಿವ್ ರಿಟರ್ನ್ಸ್ ಕೊಟ್ಟಿದ್ದು 437 ಸ್ಟಾಕು ಔಟ್ ಆಫ್ 2606 17%. 0 to 5% CAGR 218 ಸ್ಟಾಕ್ಸು 8% ಆಫ್ ದ ಟೋಟಲು. 5 to 7% CAGR 105 ಸ್ಟಾಕ್ಸು ಹಾಗೂ 4%. 7 to 15% CAGR ಟೋಟಲ್ ನಂಬರ್ ಆಫ್ ಸ್ಟಾಕ್ಸು 554 ಹಾಗೂ ಪರ್ಸೆಂಟೇಜ್ ಆಫ್ ಟೋಟಲ್ 21%. 15 to 20% CAGR 327 ಸ್ಟಾಕ್ಸು ಹಾಗೂ 13% ಆಫ್ ದ ಟೋಟಲ್. 20 to 30% CAGR 486 ಸ್ಟಾಕ್ಸು ಹಾಗೂ ಪರ್ಸೆಂಟೇಜ್ ಆಫ್ ಟೋಟಲ್ 19%. 30%ಕ್ಕಿಂತ ಜಾಸ್ತಿ CAGR ಬಂದಿದ್ದ ಕಂಪ್ನೀಸು 479, ಅದು 18% ಆಫ್ ಟೋಟಲ್. ಸೊ ಇದ್ರದ್ದು ಸಮರಿ ಹಾಕಬೇಕಂದ್ರೆ ನೆಗೆಟಿವ್ ರಿಟರ್ನ್ಸು 17% ಆಫ್ ಸ್ಟಾಕ್ಸ್ ಕೊಟ್ಟಿದೆ. 0 to 15% 33%. 15 to 30% CAGR 32% ಆಫ್ ದ ಕಂಪ್ನೀಸು ಹಾಗೂ 30% ಆ್ಯಂಡ್ ಅಬವ್ CAGR 18% ಬಂದಿದೆ. ಸೊ ನೀವು ನೋಡ್ಬೋದು 15%ಕ್ಕಿಂತ ಜಾಸ್ತಿನೇ 50% ಆಫ್ ದ ಕಂಪ್ನೀಸ್ ಆಲ್ರೆಡಿ ಕೊಟ್ಟಿದೆ. ನೆಗೆಟಿವ್ ರಿಟರ್ನ್ಸ್ ಆ್ಯಕ್ಚುಲಿ ಒಂದಿಷ್ಟು ಸ್ಟಾಕ್ಸು ಕಮ್ಮಿ ಇದೆ. ನೀವು ನೋಡ್ಬೋದು ಎಷ್ಟೋ ಒಳ್ಳೆ ಸ್ಟಾಕ್ಸು ಕರೆಕ್ಟಾಗಿ ಸೆಲೆಕ್ಟ್ ಮಾಡಿ ಮಾನಿಟರ್ ಮಾಡಿ ಲಾಂಗ್ ಪೀರಿಯಡ್ ಇಟ್ಕೊಂಡ್ರೆ ಚೆನ್ನಾಗಿ ರಿಟರ್ನ್ಸ್ ಬರ್ತಾ ಇದೆ. ಸ್ಟ್ಯಾಟಿಸ್ಟಿಕ್ಸು ಕ್ಲೀನಾಗಿ ಹೇಳ್ತಾ ಇದೆ. ಆದರೆ ಇನ್ನೊಂದು ಸ್ಟ್ಯಾಟಿಸ್ಟಿಕ್ಸು ಕೊಡ್ತೀನಿ, ಮೋಸ್ಟ್ ಆಫ್ ದ ಇನ್ವೆಸ್ಟರ್ಸು 1, 2, 3 ವರ್ಷ ಒಳಗೆ ಆ ಸ್ಟಾಕ್ಸನ್ನು ಸೇಲ್ ಮಾಡಿಬಿಡ್ತಾರೆ. ಆವಾಗ ಒಳ್ಳೆ ಸ್ಟಾಕ್ಸ್ ಇದ್ದರೂ ಅವರಿಗೆ ಒಳ್ಳೆ ಪ್ರಾಫಿಟ್ ಬರೋದಿಲ್ಲ, ಇನ್ಫ್ಯಾಕ್ಟ್ ಲಾಸ್ ಆಗೋ ಚಾನ್ಸಸ್ಸು ಇದೆ. ಈ ಸ್ಟ್ಯಾಟಿಸ್ಟಿಕ್ಸು ಎಲ್ಲ ಇನ್ವೆಸ್ಟರ್ಸ್ಗೆ ಇಂಪಾರ್ಟೆಂಟು ಹಾಗೂ ಯಾರೇ ಫ್ಯೂಚರಲ್ಲೂ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಯೋಚನೆ ಮಾಡೋರಿಗೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಅವರಿಗೂ ಗೊತ್ತಾಗಲಿ ಸ್ಟಾಕ್ ಮಾರ್ಕೆಟ್ ನಮ್ಮ ಇಂಡಿಯಾದಲ್ಲಿ ಯಾವ ಥರ ಪರ್ಫಾರ್ಮೆನ್ಸ್ ಕೊಟ್ಟಿದೆ, ಎಷ್ಟು ಪೊಟೆನ್ಷಿಯಲ್ ಇದೆ, ಎಷ್ಟು ಸ್ಕೋಪ್ ಇದೆ ದುಡ್ಡು ಮಾಡಲಿಕ್ಕೆ ಅಂತ. ಈ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ನಿಮ್ಮ ಪೋರ್ಟ್ಫೋಲಿಯೋಲಿ ಸದ್ಯಕ್ಕೆ ಲಾಂಗ್ ಟರ್ಮ್ ಪೋರ್ಟ್ಫೋಲಿಯೋಲಿ ಎಷ್ಟು ಪರ್ಸೆಂಟೇಜ್ ರಿಟರ್ನ್ಸ್ ಟೋಟಲ್ ಬಂದಿದೆ ಹಾಗೂ ಎಷ್ಟು ವರ್ಷದಿಂದ ಇನ್ವೆಸ್ಟ್ ಮಾಡ್ತಿದ್ದೀರಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಬರೀರಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.